ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅದೇ ಜೋಶಲ್ಲಿ ವಾಪಸ್ ಬಂದಿದ್ದೀನಿ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಕಮೆಂಟ್ಗಳನ್ನೆಲ್ಲ ಓದಿ ಫುಲ್ಲು ಸೈಕಾಗ್ಬಿಟ್ಟಿದ್ದೀನಿ. ಸೊ 100% ವ್ಲಾಗ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ರಿಕವರ್ ಆಗಿ ಬಂದಿದ್ದೀನಿ. ಸೊ ನೋಡೋಣ ನನ್ನ ಹೊಸ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ಬೆಳವಣಿಗೆ ಆಗುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ಹಳೆ ಚಾನಲ್ ಕೂಡ ಅಷ್ಟೇ ದೇವ್ರಿಗೆ ಬಿಟ್ಟಿದ್ದು ಆ್ಯಂಡ್ ಯೂಟ್ಯೂಬ್ ಅವ್ರಿಗೆ ಬಿಟ್ಟಿದ್ದು. ನಂದು ಅಂತ ಇದ್ದರೆ ಖಂಡಿತವಾಗ್ಲೂ ನನ್ನ ಹತ್ರ ಬರುತ್ತೆ ಅಂತ ಹೇಳ್ತಾ, ಹೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಇರೋದನ್ನ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಫುಲ್ಲು ಕಂಬ್ಯಾಕ್ ಕೊಟ್ಟಿದ್ದೀನಿ. ಆದರೂ ಮನಸ್ಸಲ್ಲಿ ಏನೋ ಒಂಥರ ಇರುತ್ತೆ, ಈ ಚಾನಲಲ್ಲಿ ಜನ ನೋಡ್ತಾರಾ, ಆ ಚಾನಲ್ ಥರ ವ್ಯೂಸ್ ಬರುತ್ತಾ ಅನ್ನೋದೆಲ್ಲ ಇರುತ್ತೆ ಮೈಂಡಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸು, ಒಂದೇ ಒಂದು ಸರಿ ಬ್ಯಾಡ್ ಕಮೆಂಟ್ಸ್ ಆಗಲಿ ಏನೂ ಬಂದಿರಲಿಲ್ಲ. ಅಷ್ಟು ಇದಾಗಿತ್ತು. ಕ್ರೂಷಿಯಲ್ ಪೀರಿಯಡ್ ಆಫ್ ಟೈಮ್, ಮ್ಯಾಚ್ ಟೈಮು. ಆ್ಯಂಡ್ ಅದೊಂದೇ ಅಂತಲ್ಲ, ಯೂಟ್ಯೂಬ್ ಏನಕ್ಕೆ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನರಲಾಗಿ ಈ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನೋಡಿ. ನಮ್ಮ ಯೂಟ್ಯೂಬಲ್ಲಿ ಆ್ಯಡ್ಸೆನ್ಸ್ ರೆವಿನ್ಯೂ ಏನಿರುತ್ತಲ್ಲ ಅದನ್ನೆಲ್ಲ ದಿಂಗ್ಬಿಡ್ತಾರೆ. ಸೊ ಹ್ಯಾಕ್ ಮಾಡಿದ ತಕ್ಷಣ ನಮ್ಮ ಆ್ಯಡ್ಸೆನ್ಸ್ನ ರಿಮೂವ್ ಮಾಡಿ ಅವ್ರ ಆ್ಯಡ್ಸೆನ್ಸ್ ಹಾಕ್ಕೊಂಡು ಅವ್ರ ಪೇಮೆಂಟ್ ಡೀಟೇಲ್ಸ್ನೆಲ್ಲ ಕೊಟ್ಕೊಂಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಆ್ಯಡ್ಸೆನ್ಸ್ ಕಳಿಸುತ್ತೆ, ಆ್ಯಡ್ಸೆನ್ಸು ನಮ್ಮ ಬ್ಯಾಂಕಿಗೆ ಕಳಿಸುತ್ತೆ. ಸೊ ಆ್ಯಡ್ಸೆನ್ಸಲ್ಲಿ ಎತ್ಬಿಟ್ಟು ಅವ್ರ ಬ್ಯಾಂಕ್ ಅಕೌಂಟು, ಅವ್ರ ಪೇಪಾಲಿಂದ ವಯರಿಂದ ಸ್ಟೇಕು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಅದು ನಾನ್ ಟ್ರೇಸಬಲ್ ಆಗಿಬಿಡುತ್ತೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ಸೊ ಈ ಥರ ಮಾಡಿಕೊಂಡು ಏನು ಡಾಲರ್ಸು, ಏನು ರೆವೆನ್ಯೂ ಇರುತ್ತಲ್ಲ, ಲಾಸ್ಟ್ 2 ತಿಂಗಳು ಏನು ಕಷ್ಟಪಟ್ಟಿರ್ತೀನಲ್ಲ, ಆ ರೆವೆನ್ಯೂ ಡಾಲರ್ಸ್ಗಳೆಲ್ಲ ಟಾಟಾ ಬಾಯ್ ಉಣ್ಸ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಇವ್ರು ಮಾಡೋ ಒಂದು ಪ್ರೊಸೀಜರು. ಅದಾದಮೇಲೆ 2 ತಿಂಗಳಾದಮೇಲೆ ಬರ್ತಾರೆ, ಅಷ್ಟು ಕೊಡಿ ನಿಮ್ಮ ಯೂಟ್ಯೂಬ್ ಅಕೌಂಟ್ ವಾಪಸ್ ಕೊಡ್ತೀವಿ ಅಂತ. ಆಮೇಲೆ ಏನೂ ಕೊಡಲ್ಲ, ಆಮೇಲೆ ಅದನ್ನು ಬೇರೆಯವ್ರಿಗೆ ಮಾಡ್ತಾರೆ. ಸೊ ಈ ಥರ ಪ್ರೊಸೀಜರ್ ಇದೆಯಂತೆ ಅಂತ ನಾನು ತಿಳ್ಕೊಂಡಿದ್ದು. ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ, ಮೀನ್ ವೈಲ್ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿ ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗಂದೊಬ್ಬೊಂದು ಎಂಗೇಜ್ಮೆಂಟ್ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಜೋಶಲ್ಲಿದ್ದೀನಿ. ಸೊ ಬನ್ನಿ, ಯಾವ ಥರ ಇರುತ್ತೆ ಇವತ್ತಿನ ದಿನ, ನಾವೇನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ RCB ಟಿಕೆಟ್ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ, ಏನೇನು ಡೀಟೇಲ್ಸ್ ಅಂತೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಹೊರಡಕ್ಕೂ ಮುಂಚೆ ನಾಷ್ಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ನಾನೇ ದೋಸೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಕೊಟ್ಟಿದ್ದು ಮಟನ್ ಸಾರಿನೂ ಹಂಗೆ ಇತ್ತು. ಮಟನ್ ಸಾರನ್ನ ಬಿಸಿ ಮಾಡಿಕೊಂಡು ಬೆಳಗ್ಗೆ ದೋಸೆ ಮಾಡಿಕೊಂಡು ಮಟನ್ ಸಾರು ತಿಂತಾಯಿದ್ರೆ ಏನು ಮಸ್ತಾಗಿರುತ್ತೆ ಗೊತ್ತಾ. ಸೊ ತುಂಬ ದಿನಗಳಾಗಿತ್ತಲ್ಲ ಮೋಟಿವೇಶನ್ ಕೊಟ್ಟು, ಇವತ್ತು ಮೋಟಿವೇಶನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮೋಟಿವೇಶನ್ನು ನಮ್ಮ ಬಾಯ್ಸ್ಗೆ, ಯುವಕರು ಯಾರಿಗೆ ಅಂತ ಹೇಳಿದ್ರೆ, ಈ 10th ಸ್ಕೂಲು ಕಾಲೇಜು ಡಿಗ್ರಿ ಇರ್ತಾರಲ್ಲ ಅವ್ರುಗಳಿಗೆ. ಇಲ್ಲಿಂದ 10 ವರ್ಷ ಮುಂದಕ್ಕೆ ಯೋಚನೆ ಮಾಡಿ. ಇಲ್ಲಿಂದ 10 ವರ್ಷ ಮುಂದಕ್ಕೆ ಯೋಚನೆ ಮಾಡೋರು ನೀವು. ಯಾರು ಬಂದು ನಿಮ್ಮ ಹತ್ರ ಎಷ್ಟು ಹುಡುಗಿರನ್ನ ಪಟಾಯಿಸಿದ್ಯಾ, ಎಷ್ಟು ಜನ ಜೊತೆ ಡೇಟ್ಗೆ ಹೋಗಿದ್ಯಾ, ಯಾವ್ಯಾವ ಪಾರ್ಟೀಸ್ಗೆ ಹೋಗಿದ್ಯಾ ಅಂತ ಯಾರೂ ನಿಮ್ಮನ್ನ ಕೇಳಲ್ಲ. ಆವಾಗ ನಿಮ್ಮನ್ನ ಕೇಳೋದೊಂದೇ, ಎಷ್ಟು ದುಡ್ಡು ಮಾಡಿದ್ಯಾ, ಎಷ್ಟು ಆಸ್ತಿ ಮಾಡಿದ್ಯಾ, ಎಷ್ಟು ಎಕರೆ ಜಮೀನೈತೆ, ಏನು ಕೆಲಸ ಮಾಡ್ತಾಯಿದ್ಯಾ, ಏನು ಬಿಸ್ನೆಸ್ ಮಾಡ್ತಾಯಿದ್ಯಾ ಅಂತ ಕೇಳ್ತಾರೆ ಹೊರತು ಎಷ್ಟು ಜನ ಹುಡುಗಿರನ್ನ ಪಟಾಯಿಸಿದ್ಯಾ, ಯಾವ ಪಾರ್ಟಿಗೆ ಹೋಗ್ತಾರೆ ಅಂತ ಯಾವತ್ತೂ ಕೇಳಲ್ಲ. ಸೊ ಇದನ್ನೊಂದು ತಲೆಯಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ. ದುಡ್ಡು ಮಾಡಿ ಬುದ್ಧಿ ಕಲೀರಿ, ಇಷ್ಟೇ. ದುಡ್ಡಿದ್ರೇ ಪ್ರಪಂಚ. ದುಡ್ಡಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ದುಡ್ಡಿರೋರಿಗೆ ನೆಮ್ಮದಿ ಇರಲ್ಲ, ನೆಮ್ಮದಿ ಇರೋರಿಗೆ ದುಡ್ಡಿರಲ್ಲ, ಎರಡೂ ಇದ್ದವ್ರಿಗೆ ಇನ್ನೊಂದೇನೋ ಇರಲ್ಲ. ಹಾಗೆ ದೇವರು ಎಲ್ರಿಗೂ ಎಲ್ಲ ಕೊಡಲ್ಲ. ಏನು ಕೊಟ್ಟಿರ್ತಾನಲ್ಲ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೇಕು. ಎಕ್ಸಾಂಪಲ್, ನಮಗೆಲ್ಲ ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿರೋದು ಮಾತು ಒಂದೇ ಬಂಡವಾಳ, ಅದನ್ನೇ ನಾವು ಕಂಪ್ಲೀಟಾಗಿ ಯೂಸ್ ಮಾಡ್ಕೊತಾ ಇದ್ದೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಎಲ್ರೂ ಅಷ್ಟೇ, ಪಾಠ ಕಲೀರಿ, ದುಡ್ಡು ಮಾಡಿರಿ. ನಾಳೆ ದಿವಸ ನಿಮಗೆ ಕಷ್ಟ ಅಂದಾಗ ನಿಮ್ಮವರೇ ಬರಲ್ಲ. ಯಾಕೆ ನಿಮ್ಮವರೇ ಬರಲ್ಲ. 90% ಜನಕ್ಕೆ ಇದು ಸತ್ಯ. ಇನ್ನು 10%ಗೆ ಇರ್ತಾರೆ ಬಿಡಿ, ಅವ್ರದ್ದು ದೇವರಿಂದ ಕೇಳ್ಕೊಬಂದಿರೋ ವರ, ಅವ್ರ ಫ್ಯಾಮಿಲಿಯವರು ಅವರೆಲ್ಲ ಅಷ್ಟು ಅನ್ಯೂನ್ಯವಾಗಿರ್ತಾರೆ, ಬರ್ತಾರೆ. ಇನ್ನೆಷ್ಟೊಂದು ಜನಕ್ಕೆ ಯಾರೂ ಬರಲ್ಲ ಗೈಸ್, ಬರೆದಿಟ್ಕೊಳ್ಳಿ. ಯಾವ ಫ್ರೆಂಡು, ಯಾವ ಫ್ಯಾಮಿಲಿ ಯಾರೂ ಬರಲ್ಲ. ನೀವೇನಾದರೂ ಹುಷಾರು ತಪ್ಪಿದಾಗ ನೀವೇ ನೋವು ಅನ್ಭವಿಸ್ಬೇಕು ಹೊರತು ಯಾರು ಬಂದು ನೀವು ನೋವನ್ನ ಕೊಡಪ್ಪ ನಿನ್ನ ಬದಲು ನಾನು ಅನುಭವಿಸ್ತೀನಿ ಅಂತ ಅನ್ಭವಿಸೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಸೊ ಇದರಲ್ಲಿ ಡೀಪ್ ಮೀನಿಂಗ್ ಇದೆ, ಯೋಚನೆ ಮಾಡಿ. ಸೊ ಇವಾಗ ನಮ್ಮ ದೋಸೆಗಳು ರೆಡಿ ಆಗಿದೆ. ದೋಸೆ ಮಟನ್ ಸಾಂಬಾರು ಟಾನ್. ಸೊ ಬರ್ಸೋಣ ಬನ್ನಿ ಗೈಸ್. ತೀಟೆ ನೋಡಿ, टीटे टीटी 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 आ जाओ आ जाओ आ जाओ आ जाओ, जाएंगे, जाओ, चलो चलो जाएंगे. सबके साथ आते हैं, आपके साथ नहीं आते. ಹಾಂ, ಭಯ ಇರಬೇಕು ಯಾರ್ದಾದ್ರೂ ಒಬ್ರದ್ದು. ಹಿಂಗೆ ಮಾಡಿ ಇನ್ನೊಂದ್ಸರಿ ಮಾಡಲೇ. ವಾ ಮೇ टीटे ಆಡ್ತೀಯಾ, टीटे ಹೆವಿ ತೀಟೆ ನನ್ನ ಮಗ ಗೈಸ್. ಓಕೆ ಗೈಸ್, ನಾಷ್ಟ ಎಲ್ಲ ಮಾಡಿಕೊಂಡು ಇವಾಗ ನೈಸ್ ರೋಡಲ್ಲಿ ಬನ್ನಾರ್ಘಟ್ಟ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಈವೆಂಟ್ ಇರೋದು ಬನ್ನಾರ್ಘಟ್ಟ ರೋಡಲ್ಲಿ. ಸೊ ನಮ್ಮ ಬಾಯ್ಸು ಸಾಗರ್ ಒಂದು ಕಡೆ ಇದ್ದಾನೆ, ಸೋಹಾಗ್ ಒಂದು ಕಡೆ ಇದ್ದಾನೆ, ಆ್ಯಂಡ್ ನಾನು ಮ್ಯಾಡಿ ಇಬ್ಬರೇ ಹೋಗ್ತಾ ಇರೋದು. ಪವನ್ ಅಲ್ಲೇ ಡೈರೆಕ್ಟಾಗಿ ಬರ್ತಾನೆ. ಸೊ ಸದ್ಯಕ್ಕೆ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಬರ್ತಾ ಇದ್ದಾರೆ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಅದಕ್ಕೂ ಮುಂಚೆ ತುಂಬ ಜನ ನನ್ನ ಕೇಳ್ತಿದ್ರಿ, ಅವ್ರ ಜೊತೆ ಮಾತಾಡಲ್ವ, ಇವ್ರ ಜೊತೆ ಮಾತಾಡಲ್ಲ.
ನಿಮ್ಗೆ ಗೊತ್ತಿರೋ ಪ್ರಕಾರ ನಾನು ಯಾರ ಜೊತೆನೂ ಮಾತಾಡಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಆದರೆ ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ. ಸೊ ಇವಾಗ ಒಂದು ಪ್ರ್ಯಾಂಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ರ್ಯಾಂಕ್ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಚೆಸ್ಟ್ ಗಿರಿ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡು ತುಂಬ ದಿನ ಆಗಿಬಿಟ್ಟಿದೆ. ಸೊ ಅವ್ನಿಗೆ ಇವಾಗ ಒಂದು ಕಾಲ್ ಮಾಡೋಣ. ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿಬಿಟ್ಟು ಚೆಸ್ಟ್ ಗಿರಿ ಮಲ್ಲೇಶ್ವರಂ ಕೆಫೇಲಿ ಯಾರ ಜೊತೆ ಯಾವುದೋ ಹುಡುಗಿ ಜೊತೆ ನಿಂತಿದ್ದಾನೆ, ನಾಷ್ಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಅವನು ಕಾಲ್ ಮಾಡೋಣ. ಫೋನ್ ಎತ್ತುತ್ತಾನೋ ಇಲ್ವೋ ಗೊತ್ತಿಲ್ಲ. ಸೊ ಒಂದು ಸರಿ ಕಾಲ್ ಮಾಡೋಣ ಬನ್ನಿ. ನೋಡಿ ಗಿರೀಶ್ ಬಾಸ್ ಮೋಸ್ಟ್ಲಿ ಹುಡುಗಿ ಜೊತೆ ಇದ್ರೆ ಫೋನ್ ಎತ್ತಲ್ಲ ಅನ್ಸುತ್ತೆ. ಗುರು ನಮಸ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಾನು ನಿಮ್ಮ ಅಭಿಮಾನಿ ಅಣ್ಣ. ಸುಮ್ಮನೆ ಇರು ಗುರು. ಅಣ್ಣ ನೀವು ಮರಿಬೋದು, ನಾವು ಮರೆಯಲ್ಲ ನಿಮ್ಮನ್ನ. ಎಲ್ಲಿ ಗುರು? ಕೂಗಿದ್ರು ಹಂಗೆ ಹೋಗ್ಬಿಟ್ರಿ. ಅಣ್ಣ ಇರ್ಲಿ ಬಿಡ್ರಿ. ಯಾವಾಗ? ಎಲ್ಲಿ? ನೀವು ಮಲ್ಲೇಶ್ವರಂ ಬೆಂಗಳೂರು ಕೆಫೆಲಿ ಬ್ಲ್ಯಾಕ್ ಕಲರು, ಅವರು ಬ್ಲ್ಯಾಕ್ ಕಲರು. ಯಾರು ಅವರು? ಐಶ್ವರ್ಯ ಇರೋದು. ಅದೇ ಅವ್ರನ್ನೇ ಹೇಳಿದ್ದು. ನಾನು ಯಾರು ಅಂತ ಹೇಳಿದ್ದು, ನಾನು ಯಾರು ಹೇಳಲೇ ಇಲ್ವಲ್ಲ. ಎಲ್ಲಿದ್ಯಾ? ನಾನು ನೋಡ್ದು ಹೋದೆ, ಐಶ್ವರ್ಯ ಇದ್ಲು ಅಂತ ಬಂದ್ಬಿಟ್ಟೆ. ಎಲ್ಲಿದ್ಯಾ ಹೇಳು? ಬಂದೆ ಗುರು ಈ ಕಡೆ, ನಾನು ಕಾರಲ್ಲಿ ಪಾಸ್ ಆಯ್ತಾ ಇದ್ದೆ. ಯಾವ ಕಡೆ ಬಂದ್ರೆ? ಮುಂದಕ್ಕೆ ಬಂದೆ 8th ಕ್ರಾಸ್ ಹತ್ರ. ಮುಂದೆ ಎಲ್ಲಿದ್ಯಾ? 8th ಕ್ರಾಸು. ಎಲ್ಲಿ ಬರುತ್ತೆ 8th ಕ್ರಾಸ್? ಹೋಗ್ಲಿ ಬಿಡುಗರು, ಐಶ್ವರ್ಯ ಜೊತೆ ಇದೆಯಾ, ಆಮೇಲೆ ಮಾಡು ಪರವಾಗಿಲ್ಲ. ಅಲ್ಲ ಕೆಲ್ಸದ ಮೇಲೆ ಇದೆಯಾ ಏನ್ ಕತೆ? ಕೆಲ್ಸದ ಮೇಲಿದ್ದೆ. ಯಾಕೇನು ಸಮಾಚಾರ? ಗುರು ಬರ್ತೀನಿ ಹೇಳು. ಇಷ್ಟು ಹೇಳ್ದಲ್ಲ ಬಿಡುಗರು, ಖುಷಿ ಆಗೋಯ್ತು ಸಾಕು. ಹೇಳಿ ಗುರು ಎಲ್ಲಿದ್ಯಾ? ಬಿಡುಗರು ಇರ್ಲಿ ಸಾಕು. ಹೇಳಿ ಗುರು ನೀನೇನೋ ನೋಡಿಲ್ಲ, ಕೇಳ್ಕೊಂಡಿಲ್ಲ. ಹೋಗ್ಲಿ ಬಿಡು. ಅಯ್ಯೋ ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ನಂಗೆ. ಇವಾಗ ಮೂಕ ಸ್ತಬ್ಧನಾಗ್ಬಿಟ್ಟಿದ್ದೀನಿ. ಹಂಗೆ ಸರಿ ಬಾ ಗುರು, ನಿನ್ಗಿಲ್ಲ ಅಂತೀವ ಬಾ ಸಿಗೋಣ. ಆ್ಯಕ್ಚುಲಿ ನಾನು ಬನ್ನರ್ಘಟ್ಟ ರೋಡಲ್ಲಿ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರು ನಮ್ಮ ಫ್ರೆಂಡ್ಸು ನೋಡ್ಬಿಟ್ಟು ಬ್ರೋ ನಿಮ್ಮ ಗಿರೀಶ್ ಬ್ರೋ ಇಲ್ಲಿದ್ದಾರೆ, ಯಾವುದೋ ಹುಡುಗಿ ಜೊತೆ ಇದ್ದಾರೆ ಬೆಂಗಳೂರು ಕೆಫೆಲಿ ಅಂತ ಕಳ್ಸಿದ್ರು. ಅದಕ್ಕೋಸ್ಕರ ಹೇಳಿದ್ದು. ಹೌದಾ? ಹಾಂ ಹೌದಾ? ಇದೆಲ್ಲ ಹೇಳ್ಬಿಟ್ಟಿದ್ದೀನಿ. ಇಲ್ಲ ಬಿಡು, ಇವೆಲ್ಲ ಹಾಕಕ್ಕಾಗಲ್ಲ, ಕಟ್ ಮಾಡೋಣ. ಇನ್ನೇನು ಬ್ರೋ ಕಾಣೆ ಆಗ್ಬಿಟ್ಟಿದ್ಯಾ? ಏನಿಲ್ಲ ಗುರು, ಕೆಲ್ಸದ ಮೇಲೆ ಅಷ್ಟೇ. ಹೈದ್ರಾಬಾದ್, ಚೆನ್ನೈ. ಪರವಾಗಿಲ್ಲ ಬಿಸ್ನೆಸ್. ಆಲ್ ವೆಲ್. ಸರಿ ಹಂಗಾದ್ರೆ ಫೋನ್ ಮಾಡ್ಲಾ ನಾನು ಸಂಜೆ ಇಲ್ಲ ನಾಳೆ? ಓಕೆ ಗುರು, ಫೋನ್ ಮಾಡು ಗುರು, ಯಾವಾಗಾದ್ರೂ ಫೋನ್ ಮಾಡು. ಓಕೆ ಬಾಯ್ 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 ಬಾಯ್. ಬಾಯ್ ಬ್ರೋ, ಸಿ ಯು. ಟೇಕ್ ಕೇರ್. ಸಿ ಯು ಬ್ರೋ, ಸಿ ಯು. ಬಾಯ್ ಬಾಯ್. ಸಿಗೋಣ ಬಾಯ್ ಬಾಯ್. ಗೈಸ್ ನಾವು ಬಂದಿರೋ ಲೊಕೇಶನ್ನೇ ಅಭಿನಂದನ್ ಬ್ಯಾಂಕ್ವೆಟ್ ಅಂತ. ಇದು ಬನ್ನರ್ಘಟ್ಟ ರೋಡಲ್ಲಿ ಇರೋದು. ಸೊ ಬನ್ನಿ ಹೋಗೋಣ. ನನ್ನ ಔಟ್ಫಿಟ್ ಯಾವ ಥರ ಇದೆ ಕಮೆಂಟ್ ಹಾಕಿ ಗೈಸ್. ಮಸ್ತಾಗೈತೆ ಹೊಸ ಔಟ್ಫಿಟ್ಟು, ಹೊಸ ಬಟ್ಟೆ, ಹೊಸ ಶೂಸು, ಹೊಸ ಪ್ಯಾಂಟು, ಒಳ ಉಡುಪು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹೊಸದು. ಶೂಸು, ಪ್ಯಾಂಟು, ಇವೆಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಬೇಜ್ ಕಲರ್ಸ್ಗೆ. ಸೊ ನಮ್ಮ ಮನೆ ಇಂಟೀರಿಯರ್ಸ್ ಆಗಿರಲಿ, ನಾನಾಗಿರಲಿ ಎಲ್ಲನೂ ಲೈಟ್ ಕಲರ್ಸ್ ಶಿಫ್ಟ್ ಆಗೋಣ ಅಂತೇಳಿ ಶಿಫ್ಟ್ ಆಗ್ತಾ ಇದ್ದೀನಿ. ಫುಲ್ ತೋರಿಸ್ತೀನಿ ಮೇಲೋದ್ಮೇಲೆ. ಹೀರೋ ನೋಡಿ ಹೀಗೆ ರೋಲೆಕ್ಸ್ ಪುಷ್. ಪವನ್ ಅಣ್ಣ. ಹಾಂ ಅಲ್ವಾ, ನಮ್ಮ ಹುಡುಗನ ಸೂಟಲ್ಲಿ ನೋಡಿದ್ರೆ ಹೇಳ್ತಾರೆ ಬಾ ಒಂದು ಸ್ವಲ್ಪ ಉರ್ಸ್ಬಿಟ್ಟು ಬರೋಣ. ಗೈಸ್ ನಮ್ಮ ಜೊತೆ ಇದ್ದವರೆಲ್ಲ ಸೂಟು ಬೂಟ್ ಹಾಕೊಂಡು ನಿಂತವ್ರೆ. ಅವ್ನು ನಾನು ನೋಡ್ತಾ ಇದ್ದೇನೆ, ಹಿಂದೆ ನಿಂತವನು. ಅವ್ನು ನೋಡು. ಓಹೋ ಗಣ್ಯ ವ್ಯಕ್ತಿಗಳು. ಹಾಯ್ ಬ್ರೋ, ಆರಾಮ ಅಣ್ಣ? ನಮಸ್ಕಾರ ಅಣ್ಣ. ನಮಸ್ಕಾರ. ಈ ವ್ಯಕ್ತಿ ನೋಡ್ಕೊಳ್ಳಿ ಗೈಸ್. ರಂಜು ಆರಾಮ? ಮೊದಲನೇ ಪಂತಿಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಏನು ಒಬ್ಬರೇ ಬಂದಿದ್ಯಾ ಮನೆಯವರಲ್ಲಿ? ಓಕೆ, ವಾಯ್ಸ್ ಟ್ರಿಪ್ಪು. ಈ ನನ್ನ ಮಗನ ಬಗ್ಗೆ ಹೇಳ್ತೀನಿ ಗೈಸ್, ಕರೆಕ್ಟಾಗಿ ನೋಡ್ಕೊಬಿಡಿ ನನ್ನ ಮಗನ್ನ. ನಮ್ಮ ಜೊತೆ ಉಂಡಿ ತಿಂಡಿ ಎಲ್ಲ ಮಾಡಿ ನಮ್ಮನ್ನೇ ಮರ್ತುಬಿಟ್ಟ. ಮಿತ್ರ ದ್ರೋಹಿ ಅವನು, ಮಿತ್ರ ದ್ರೋಹಿ. ಅದೇ ನೀನು ಶತ್ರು ದ್ರೋಹಿ ನೀನು. ಊಟ ಮಾಡು, ಸಿಗೋಣ ಗೈಸ್. ನಮ್ಮ ರೋನ್ ಟೈಮ್ ಎಷ್ಟು ಅಂತ ಕೇಳಿ, ಅದಕ್ಕೆ 12:50 ಇಷ್ಟೊತ್ತಿಗೆ ಬರೋದೊಂದು ಕೇಳಿದ. ಹೌದಾ? ಮರ್ತೋಗಿದ್ದೀರಾ, ಜ್ಞಾಪನ ಇಟ್ಕೊಂಡಿದ್ದೀರಾ? ಎಲ್ಲ ಆಗೋಯ್ತಾ? ಇನ್ನೊಂದು ಸರಿ ಮಾಡ್ಸೋಣ. ಇಲ್ಲ ಅವಾಗಲೇ ಬಂದ್ವಿ, ಅಲ್ಲಿ ಹುಡುಗರಿದ್ರಲ್ಲ ಮಾತಾಡ್ತಾ ಇದ್ದೆ. ನಾನು ನಿಂತ್ಕೊಳ್ಳಿ ಬತ್ತಿ, ಇಲ್ಲೇ ಇರ್ತೀವಿ. ಹಾಂ. A few moments later. ಗೈಸ್ ಇವನ್ನ ಕರೆಕ್ಟಾಗಿ ನೋಡ್ತಾರೆ. ಗೈಸ್ ಆಡ್ಕೊಂತವ್ರು ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ಇವಾಗ ಚಾನಲ್ ಇಲ್ಲ, ಫಾಕ್ಸ್ ನ್ಯೂಸ್ ಅಂತ ಆಡ್ಕೋ ಗೈಸ್. ಈ ಒಂದು ಫಿಗರ್ನ ನೋಡ್ಕೊಳ್ಳಿ.
ಇವನು ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಲೊಡ್ಡೆ ಅಂತ ಅಲಿಯಾಸ್ ಶಶಾಂಕ್. ಆ್ಯಂಡ್ ಇವನಿದಾನಲ್ಲ, ಅಯ್ಯೋ ಇವನ ಬಗ್ಗೆ ಹೇಳಂಗೆ ಇಲ್ಲ ಮಾತುಗಳು. ಓಶೋ ಟ್ಯಾನ್ ಆಗಿದ್ದಾನಷ್ಟೇ ಸ್ವಲ್ಪ. ಮೊನ್ನೆ ರೀಸೆಂಟಾಗಿ ಮದುವೆ ಆದ ನಮ್ಮ ರೋನು. ಹಾಂ, ಎಂಗೇಜ್ಮೆಂಟ್ ಆಗೋಯ್ತು, ಇನ್ನೇನು ಮದುವೆನೂ ಆಗೋಯ್ತದೆ. ಶಿಷ್ಯ ನಿಂದು ಯಾವಾಗೋ ಶಿಷ್ಯ ಎಲ್ಲ ಆಗೋಯ್ತಾರಲ್ಲೋ. ಹಾಂ, ನಿನಗೆ ಮದುವೆ ಮಾಡಿಸ್ತೀನಿ, ನೀನು ಅಷ್ಟಲ್ಲಿ ನನ್ನ ಚಾನಲ್ಲೇ ಹೊಟ್ಟೋಯ್ತಲ್ಲೋ. ಹಾಯ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬಾಯ್. ಸೋ ಸೂನ್. ಇಲ್ಲಿ ಬೈಬೇಡಿ. ಓಕೆ ಗೈಸ್, ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಹುಡುಗಿಗೆ ಇವಾಗ ಉಣ್ಣಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಬಿಡ್ಬಾರ್ದು. ಆರಾಮ ಬ್ರೋ. ಓಕೆ ಗೈಸ್, ತುಂಬ ದಿನ ಆಗ್ಬಿಟ್ಟಿದ್ದು ನಮ್ಮ ಬಾಯ್ ಜೊತೆ ಮಾತಾಡಿ. ಸ್ವಲ್ಪ ಆರಾಮಾಗಿ ನಿಂತ್ಕೊಂಡು ಫುಲ್ ಪೀಸ್ಫುಲ್ಲಾಗಿ ಮಾತಾಡಿಕೊಂಡು ಅವ್ರ ಜೊತೆ ಇವಾಗ ವಾಪಸ್ಸು ಕಂಠೀರವ ಸ್ಟೇಡಿಯಂ ಕಡೆ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಕಂಠೀರವ ಸ್ಟೇಡಿಯಮಲ್ಲಿ ಇವತ್ತು ಬ್ಯಾನರ್ದು ಪೇಂಟಿಂಗ್ ನಡೀತಾ ಇದೆ. ಸೊ ಏನೋ ಪರ್ಮಿಷನ್ ಕೊಟ್ಟಿಲ್ಲ, ಸ್ವಲ್ಪ ಸೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಇವಾಗ ಫೋನ್ ಮಾಡಿ ಕೇಳ್ಕೊಳ್ಳೋಣ ಏನು ಕತೆ ಎತ್ತಾ ಅಂತೇಳಿ. ಅದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ನಮ್ಮ RCB ಟಿ ಶರ್ಟ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಈ ಸರಿ RCBಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಆ್ಯಂಡ್ ಎಲ್ರಿಗೂ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅನ್ಬಾಕ್ಸಿಂಗ್ ಇಲ್ಲ ಈ ಸರಿ. ಯಾಕಂತ ಹೇಳಿದ್ರೆ ತುಂಬ ಕ್ರೌಡ್ ಮ್ಯಾನೇಜ್ಮೆಂಟು ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಸರಿ ಸ್ಪಾನ್ಸರ್ಸ್ ಬೇರೆ ಚೇಂಜ್ ಮಾಡಿದಾರಲ್ಲ. ಕತಾರ್ ಏರ್ವೇಸ್ ಆಗಿದ್ರೆ 100% ಮಾಡಿರೋರು. ಈ ಸರಿ ನಥಿಂಗ್ ಅಲ್ವಾ, ನಥಿಂಗ್ ಅವ್ರು ಏನೋ ಮಾಡ್ತಾ ಇಲ್ಲ ಅವರು. ಸೊ ಡೈರೆಕ್ಟ್ ಎಲ್ಲ ಇನಾಗ್ರೇಷನ್ ದಿವಸ ಇರುತ್ತೆ 20 ನಥಿಂಗ್ ಏನಿಲ್ಲ ಅಂತ. ಸೊ ಎಲ್ಲ ಈ ಸರಿ 28ನೇ ತಾರೀಕೆ ಇರುತ್ತೆ. 28ನೇ ತಾರೀಕು ಏಪ್ರಿಲ್ 5. 2 ಮ್ಯಾಚ್ ಫಸ್ಟ್ ಇರೋದು ನಮ್ಮ ಬೆಂಗಳೂರಲ್ಲಿ. 2 ಅದ್ಭುತವಾಗಿರುತ್ತೆ. 1 hour later. ಗೈಸ್, ಫೈನಲಿ ಕಂಠೀರವ ಸ್ಟೇಡಿಯಂ ಹತ್ರ ಬಂದ್ವಿ. ಸೊ ಹಿಂದೆ ನೋಡಿದ್ರೆ ನಮ್ಮ ವಿನಯ್ ಅವರು ಕೂಡ ಇಲ್ಲೇ ಸ್ಕೇಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಬಿಟ್ಟು ಕಾರ್ ನೋಡ್ಬಿಟ್ಟು ಫೋನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಆಯ್ತಾ, ಅದಕ್ಕೆ ಹೇಳ್ಬಿಟ್ಟು ಇಲ್ಲೆಲ್ಲ ಲೋ ಮಾತಾಡ್ಕೊಳಂಗೆ ಬಂದ್ಬಿಡ್ತೇನೆ. ಹಾಂ, ಬನ್ನಿ ಇಲ್ಲಿ ನೋಡಿ, ಅಣ್ಣ ಬರ್ತಾ ಇರೋದು. ವಾ, ಏನ್ರಿ ಬೇಕು? ಇಲ್ಲೇ ಇದೀನಣ್ಣ. ಆರಾಮ? ಏನ್ರಿ ಸಮಾಚಾರ? ಫುಲ್ ಮಿಂಚಿಂಗ್ ಮಂಜುಳ ಆಗ್ಬಿಟ್ಟಿದ್ದೀರಾ ಗೈಸ್. ಇವಾಗ ಔಟ್ಫಿಟ್ನ ಚೇಂಜ್ ಮಾಡೋ ಸಮಯ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು RCB ಹಾಕೊಂಡು ಹೋಗೋಣ ಬನ್ನಿ. ಓಕೆ ಗೈಸ್, ಕಾರಲ್ಲೇ ಟಿ ಶರ್ಟ್ ಚೇಂಜ್ ಮಾಡಿ ಇವಾಗ ಬಾಯ್ಸ್ ಎಲ್ಲ ಇವಾಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟೀಮ್ RCB ಅವರು. ಸೊ ಬನ್ನಿ ನೋಡೋಣ ಏನಂತ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಯಾವ ಥರ ಇರುತ್ತೆ. ನಾವು ಸ್ಟೇಡಿಯಮಲ್ಲಿ ಯಾವ ಬ್ಯಾನರ್ ಆರಿಸ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಓ, ಫುಲ್ಲು ಪೇಂಟಿಂಗು. ನೋಡಿ, ಫೇತ್ ಲವ್ ಏನಿದು ಮುಂದಕ್ಕೆ. ಹಾಯ್ ಬ್ರೋ, ಆರಾಮ? ಓಹೋ ದಚ್ಚು, ಆರಾಮ ಬ್ರೋ. ಇನ್ನೂ ಲೇಟ್ ಆಗುತ್ತಿದ್ದು ಹಂಗಾರೆ ಪಕ್ಕ. ಯಾವ ವ್ಯಕ್ತಿಗಳು ಹಸ್ರು ಕಲರ್ ನೋಡ್ದಾಗೆ ಅನ್ಕೊಂಡೆ ಡಿಫ್ರೆಂಟಾಗಿ ಬರೋರು ನೀವೇ ಅಲ್ವಾ ಅಂತ. ಲಾಯರ್ ಸಾರ್, ವಕೀಲ್ ಸಾಬ್. ಆರಾಮಣ್ಣ? ಮೊನ್ನೆ ಕೋರ್ಟಲ್ಲಿ ನೋಡಿದ್ದು, ಇವಾಗೆ ನೋಡ್ತಾ ಇರೋದು. ನೀನೇನಕ್ಕೆ ಬಂದಿದ್ದೆ? ಯಾವುದೋ ನನಗೆ ಅಲ್ಲ, ಅವನು ಹೋದ್ರು ಏನೋ ಒಂದು ಅರ್ಥ ಇರುತ್ತೆ. ನೀನೇನೆ ಕೊಟ್ಟುಗೋದೆ? ಅದೇ ಅವನದಕ್ಕೆ. ಇದು ಯಾವ ಥರ ಇರುತ್ತೆ ಏನಾಗುತ್ತೆ ಅಂತ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಮೀನು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಗೈಸ್. ಪಾಪ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಾರೆ. ನಾವು ಇವಾಗ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಕಷ್ಟ ಇದೆ. ಆರಾಮ್ ಬ್ರೋ. ಹಾಯ್. ಇಲ್ಲ ಮಾಡಿ ಚಿತ್ರಾನ್ನ ತಿಂತಾ ಇದ್ದೀರಾ ನೋಡಿ. ಡೌನ್ ಟು ಅರ್ತ್ ಪರ್ಸನ್ ಅಂದರೆ ಇವರೇ ಗೈಸ್. ಹಾಂ, ಇವ್ರು ಯಾರು ಅಂತ ನೀವೆಲ್ಲ ಮುಂಚೆ ವ್ಲಾಗ್ಸಲ್ಲಿ ನೋಡಿರ್ತೀರ. ನಮ್ಮ ಟೀಮ್ RCB ಮೇನ್ ಅಡ್ಮಿನ್ನು. ಆ್ಯಂಡ್ ನಾವೆಲ್ಲ ಶುಭ ಕಾರ್ಯಕರ್ತರು ಅಲ್ವಾ ಬ್ರೋ ನಾವೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ನಾವೇ ಪೊಸಿಷನ್ ಕೊಟ್ಕೊಂಡಿದ್ದೀವಿ. ಆದರೆ ಇವ್ರೇನಕ್ಕೆ ಪೊಸಿಷನ್ ಕೊಡ್ತಾ ಇಲ್ಲ ಇನ್ನು. A few moments later. ನಮ್ಮೆಲ್ಲರ ನೆಚ್ಚಿನ ಜನನಾಯಕ ನಿತಿನ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಆಫಾಯ್ತು. ಜೀವನದಲ್ಲಿ ನಾಟಕ ಆಡೋದು ಬೇರೆ, ಬಣ್ಣ ಹೊಡೆಯೋದು ಬೇರೆ. RCB ಫ್ಯಾನ್ಸು ಗೊತ್ತಲ್ಲ, ಬಣ್ಣ ಹೊಡೆದಿರೋದ್ರ ಮೇಲೆ ಬಣ್ಣ ಹೊಡಿತಾ ಇದ್ದೀನಿ ನಾನು. ಬರ್ಸ್ಬಿಡ್ಬೇಕು ಬ್ರೋ ಎಲ್ಲರಿಗೂ ಫಿಯರು. ಅದಕ್ಕೆ ಎಕ್ಸ್ಟ್ರಾ ಡಾರ್ಕಾಗಿ ಹೊಡಿತಾ ಇದೀವಿ. ನೋಡಿದ್ರೆ ಹಂಗೆ ಬಂದ್ಬಿಡ್ಬೇಕು ಅವ್ರಿಗೆ ಫಿಯರು. ಹೆಂಗಿದೆ ಅನುಭವ? ಎಷ್ಟು ಹೊಡಿತಾ ಇರೋದು? ಚೆನ್ನಾಗೈತೆ ಈ ಥರ ಎಕ್ಸ್ಪೀರಿಯನ್ಸು. ಏನು ಗೊತ್ತಾ, ಹೆಸ್ರಿಗೆ RCB ಫ್ಯಾನ್ಸ್ ಬೇರೆ, ಮನ್ಸಿಂದ RCB ಫ್ಯಾನ್ಸ್ ಬೇರೆ. ಏನಂತೀರ ಬ್ರೋ? ಕಂಟೆಂಟ್ಗೋಸ್ಕರ RCB ಫ್ಯಾನ್ಸ್ ಮಾಡೋದು ಬೇರೆ, ಮನ್ಸ್ಪೂರ್ವಕವಾಗಿ ಮಾಡೋದು ಬೇರೆ. ನಮ್ಮ ಟೀಮ್ RCB ಫ್ಯಾನ್ ಕ್ಲಬ್ ಅಂದ್ರೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಮಾಡಿ? ಒಂದು 11 ವರ್ಷ ಆಯ್ತಾ? ಇಲ್ಲ, ಫ್ಯಾನ್ ಕ್ಲಬ್ ಹಾಂ 2011 ಅಂದರೆ 15ನೇ ವರ್ಷ. ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ವ್ಯೂಸ್ಗೋಸ್ಕರ ಕಂಟೆಂಟ್ಗೋಸ್ಕರ RCB ಫ್ಯಾನ್ಸು ಅಂತ ರೀಲ್ಸ್ ಮಾಡ್ಕೊಳ್ಳೋದು ಬೇರೆ. ಹಾಂ, ರೀಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ರಿಯಲ್ ಫ್ಯಾನ್ಸೇ ಬೇರೆ, ರೀಲ್ ಫ್ಯಾನ್ಸೇ ಬೇರೆ. ಹೆಂಗೆ RCBಗೆ ಫುಲ್ ಡಾರ್ಕ್ ಮಾಡ್ತಾ ಇರೋದು ಇವಾಗ. ಹಾಂ, ಬಿ
ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಆಲ್ರೆಡಿ ಎಲ್ಲ ಮಾಡಿದ್ದಾರೆ. ನಾವು ಲಾಸ್ಟಲ್ಲಿ ಬಂದು ನಮ್ಮದು ಒಂದು ಚಿಕ್ಕ ಅಳಿಲ್ ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇದೆಲ್ಲ. ಚಾಪೀಸಲ್ಲಿ ಬರೆದು ಅದಕ್ಕೆ ಪೇಂಟ್ ಹೊಡೆದು ಇದನ್ನು ಒಣಗಿಸಿ ಫಸ್ಟ್ ಆಫ್ ಆಲ್ ಇಲ್ಲಿ ಪರ್ಮಿಷನ್ ಕೊಡದೆ ಫುಲ್ ಸೈಕ್ ಮಾಡಿ ಬೆಳಗ್ಗೆ ಬಂದು ಮಧ್ಯಾಹ್ನವರೆಗೂ ಕಾಯ್ಕೊಂಡು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀನು ಆ ಕಡೆ ತಿರ್ಗಿಸ್ಬಿಟ್ಟು ಹಾಕಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಮೈಕ್ ಇಲ್ಲಿಲ್ವಾ? ವಾಯ್ಸ್ ಓವರ್ ಅಲ್ಲ ಇದು ವ್ಲಾಗು. ಇಂಥ ನನ್ನ ಮಕ್ಕಳಿದ್ರೆ ಹೆಂಗೆ ಬ್ರೋ? ಹಾಂ ಇಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಪಾಡಕ್ಕೆ ನಾನು ಕ್ಯಾಮ್ರಾ ಆ ಕಡೆಗೆ ತಿರ್ಗಿಸ್ಬಿಟ್ಟು ಬ್ರೋ ಮಾಡಿ ಅಂತ. ಇನ್ನೂ ಇದೆಲ್ಲ ಆದಮೇಲೆ ಲೋಗೋ ಬರುತ್ತಲ್ಲ ಮಾಸ್ತಾ ಬರುತ್ತೆ ಗೈಸ್. ಇಷ್ಟೋ ತನಕ ಮಾಡಿರೋದು ಒಂದು ಲೆಕ್ಕ, ಇವಾಗ ಮಾಡ್ತಾ ಇರೋದೇ ಒಂದು ಲೆಕ್ಕ. ಸೊ ಇವಾಗ ಮಾಡ್ತಾ ಇರೋದೇನಂತ ಹೇಳಿದ್ರೆ RCB ಲೋಗೋ. ಎಷ್ಟು ಕಷ್ಟ ಇದೆ ಗೊತ್ತಾ, ಅಂದ್ಕೊಂಡಂಗೆಲ್ಲ ಇರೋಲ್ಲ. ಅಳತೆ ಹಿಡ್ಕೊಂಡು ಅದನ್ನ ಒಂದ್ಸರಿ ಅನಲೈಸ್ ಮಾಡಿ. ಸೊ ಇವರೆಲ್ಲ BFC ಅವರು ಆ್ಯಂಡ್ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಥ್ಯಾಂಕ್ ಯು ಸೊ ಮಚ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಅಭಿಷೇಕ್ ಅಲ್ಲ, ಅಭಿಷೇಕು, ಶಿವರಾಜು, ಹರಿ. RCBಯಿಂದ ನಿಮ್ಗೆ ಒಳ್ಳೇದಾಗಲಿ. ಅಣ್ಣ ಏನೋ ಇಂಟರ್ವ್ಯೂ ಮಾಡ್ತಾವನೆ. ಐ ಲೈಕ್ ದಿಸ್ ಮ್ಯಾನ್. ಮಾಡಿ ಮದು ಬೇಕು. ಕ್ಯಾಮ್ರಾಮ್ಯಾನ್ ನಿತಿನ್ ಬ್ರೋ ಜೊತೆ ಮ್ಯಾಡಿ ಮಧು ಕಂಟಿನ್ಯೂ ಸ್ಟೇಡಿಯಂ. ಹಾಂ ಇಲ್ಲಿ ಬ್ಯಾಕ್ ಬೆಂಡ್ ಬೇರೆ ಇದ್ದಾರೆ. ವೆರಿ ಕಾಸ್ಟ್ಲಿ ಅಪ್ಪ. ಹಾಂ CSK ಫ್ಯಾನ್ಗಳೆಲ್ಲ ಬಂದು RCBಗೆ ಸಪೋರ್ಟ್ ಮಾಡೋಂಗೆ ಆಗೋದು. ನೀನು ಪ್ಲೇಯಿಂಗ್ ಲೆವೆನ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್. ಓಕೆ ಗೈಸ್, ಇಷ್ಟೋ ತನಕ ನೀವೇನು ನೋಡ್ತಾ ಇದ್ರಿ ಅದು ಕೆಳಗಡೆಯಿಂದ ನೋಡ್ತಾ ಇದ್ರಿ. ಇವಾಗ ಮೇಲಿಂದ ಯಾವ ಥರ ವ್ಯೂ ಕಾಣಿಸುತ್ತೆ ಗೊತ್ತಾ? ಬ್ಯಾನರ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಕೆಳಗಡೆಯಿಂದ ನೋಡೋದಕ್ಕೂ ಮೇಲಿಂದ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್. ಆ್ಯಂಡ್ ಇದನ್ನು ನೀವು ಸ್ಟೇಡಿಯಮಲ್ಲಿ ನೋಡಿದ್ರೆ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಫೇತ್ ಓವರ್ ಫಿಯರ್, ಭಯಕ್ಕಿಂತ ಭರವಸೆ ಮಿಗಿಲು. ಅಂದರೆ ನಾವು ಎಷ್ಟೋ ವರ್ಷಗಳಿಂದ 18 ವರ್ಷಗಳಿಂದ ಇವತ್ತು ಗೆಲ್ಲುತ್ತೆ ನಾಳೆ ಗೆಲ್ಲುತ್ತೆ ಅನ್ನೋ ಭರವಸೆಯಲ್ಲೇ ಬಂದಿದ್ದೀವಿ ಹೊರತು ಭಯದಿಂದ ಕುಗ್ಗಿಲ್ಲ, ಭಯದಿಂದ ಹಿಂದೆ ಹೋಗಿಲ್ಲ. ಆ್ಯಂಡ್ ಮಿರಾಕಲ್ ಓವರ್ ಆಡ್ಸ್, ಸಾಧ್ಯತೆಗಿಂತ ಚಮತ್ಕಾರನೇ ಮಿಗಿಲು ಅಂತ. ಎಷ್ಟೊಂದು ಮ್ಯಾಚ್ಗಳಲ್ಲಿ ಗೆಲ್ಲದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಗೆದ್ದಿದ್ದೀವಿ. ಪ್ಲೇ ಆಫ್ಗೆ ಹೋಗೋಕ್ಕೆ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಪ್ಲೇ ಆಫ್ಗೆ ಹೋಗಿದ್ದೀವಿ. ಕಪ್ಪೇ ಬರಲ್ಲ ಅನ್ನೋ ಟೈಮಲ್ಲಿ ಕಪ್ ಬಂದಿದೆ. ಸೊ ಮಿರಾಕಲ್ ಓವರ್ ಆಡ್ಸ್. ಆ್ಯಂಡ್ ಆ ಲಾಸ್ಟ್ಗೆ ದ RCB ವೇ, ಇದು RCBಯ ಶೈಲಿ. ಆ್ಯಂಡ್ ಇದೇ ಈ ಬ್ಯಾನರಿನ ಮೀನಿಂಗು. ಇದ್ರ ಜೊತೆಗೆ ನಮ್ಮ ಟೀಮ್ RCB ಒಂದಿದೆ, ವಿ ಬಿಲೀವ್ ಯು RCB ಅಂತಿದೆ. ಸೊ 2-3 ಇದೆ. ಅದನ್ನು ಮತ್ತೆ ರಿಪೇಂಟ್ ಮಾಡಬೇಕು. ಬಟ್ ಇವಾಗ ತುಂಬ ಲೇಟ್ ಆಗ್ತಾಯಿದೆ, ಅದಕ್ಕೋಸ್ಕರ ಏನು ಜಾಸ್ತಿ ಮಾಡ್ತಾಯಿಲ್ಲ. ಆ್ಯಂಡ್ ನೋಡಿ ಗ್ರೌಂಡ್ ಯಾವ ಥರ ಇದೆ, ಏನು ಮಸ್ತಾಗೈತಲ್ಲ. ಇಲ್ಲೆಲ್ಲ ಓಡಬೇಕಾಗಿತ್ತು ನಾವು. ಚಿಕ್ಕ ಹುಡುಗನಿಂದ ನಮ್ಮ ಸ್ಪೋರ್ಟ್ಸ್ಗೆ ಹಾಕಿದ್ರೆ ಎಲ್ಲೆಲ್ಲ ಓಡಿರುವ. ಏನು ಮಾಡ್ತೀರಾ? ಓದು ಅಂದರು. ನಮ್ಮ ತಲೆಗೆ ಹೋಗಲಿಲ್ಲ. ನಮಗೇನಿದ್ರು ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಇದನ್ನೇ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ಗೈಸ್, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಓದು ಅಂತ ಹೇಳ್ಬಿಡಿ. ಎಜುಕೇಷನ್ ಈಸ್ ನಥಿಂಗ್ ಬಟ್ ಅ ನಾಲೆಡ್ಜ್. ನೀವು ಓದಿ ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ಸೈಂಟಿಸ್ಟೇ ಆಗಬೇಕು ಅಂತ ಓದಿಸಿದ್ರೆ ಅಂಥ ಮಕ್ಕಳು ಎಲ್ಲೋ 100 ಜನದಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಆಗಿರೋದು, ಯಾರೂ ಆಗಲ್ಲ ಹಂಗೆ. ಸೊ ಮಕ್ಕಳಿಗೆ ಏನು ಇಂಟ್ರೆಸ್ಟು, ಏನು ಆಸಕ್ತಿ ಅದ್ರ ಮೇಲೆ ಹಾಕಿ ಅದನ್ನು ಬಿಟ್ಟು ನೀವು ಯಾವಾಗಲೂ ಓದು ಅಂದರೆ ಹೆಂಗೆ ಓದ್ತಾರೆ ಮಕ್ಕಳು? ಎಲ್ರಿಗೂ 5 ಬೆಳ್ಳು ಒಂದೇ ಥರ ಇರುತ್ತಾ? ಇಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಇರ್ತದೆ? ಇರಲ್ಲ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಎಜುಕೇಷನ್ ಇಸ್ ನಥಿಂಗ್ ಬಟ್ ನಾಲೆಡ್ಜ್. ಹೆಂಗೆ ನಡ್ಕೊಬೇಕು, ಯಾರ ಹತ್ರ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ದಿಸ್ ಇಸ್ ಎಜುಕೇಷನ್. ಬುಕ್ಕಲ್ಲಿರೋದು ಓದಿ ಇವಾಗ ನಮಗೆ ಆಲ್ಜಿಬ್ರಾ A+B² ಎಲ್ಲಿ ಯೂಸ್ ಆಗ್ತೈತೆ? ಯಾವ ಥಿಯರಮ್ ಎಲ್ಲಿ ಯೂಸ್ ಆಗ್ತೈತೆ? ಯಾವುದು ಎಲ್ಲೂ ಯೂಸ್ ಆಗಲ್ಲ. ಜೀವನದಲ್ಲಿ ಕಲಿಯೋ ಪಾಠ ಅಷ್ಟೇ ಯೂಸ್ ಆಗೋದು ದಿನಗಳಿಗೆ. ಸೊ ಬನ್ನಿ, ಚೆನ್ನಾಗಿದೆ ಓಡಾಡೋಕ್ಕೆ, ವಾಕ್ ಮಾಡೋಕ್ಕೆಲ್ಲ ಮಸ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ, ಇದು BFC ಅವ್ರ ಸಾಂಗು ಗೊತ್ತಾ? ಎಷ್ಟೊಂದು ಜನ ಗೊತ್ತೇ ಇರಲ್ಲ. ಇದು ಅದೇ BFC ಅವರ ಸಾಂಗ್, ಅಲ್ಟಿಮೇಟ್ ಅಂತ ಅಂದ್ಕೊಂಡು. ಸೊ ಬನ್ನಿ, ಇವಾಗ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಶೂಟ್ ಮಾಡ್ತಾ ಇರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡಂಗೆ ಹೋಗೋಣ. ಆದರೂ ಚೆನ್ನಾಗಿತ್ತು ನಿಮ್ಮಿಬ್ರು ಜೋಡಿ. ಎಲ್ಲಾರನ್ನೂ ಕೇಳಿ, ಯಾರಾದರೂ ಇಲ್ಲ ಅಂದ್ಬಿಡ್ಲಿ, ಎಲ್ಲರೂ ಇಷ್ಟಪಟ್ಟರು. ಹಿಂದೆಯಿಂದ ಯಾರೋ ಒಬ್ರು ಅತ್ಗೆ ಅಂತ ಇದ್ರು. ಹಾಂ ನೋಡು ಅಲ್ಲಿ ಓಕೆನಾ? ನಿಮ್ಮ ಬಗ್ಗೆ ಕೇಳಬಾರ್ದಾ? ಅಲ್ಲ ಹಂಗೆ ಬೇರೆ ಅಲ್ಲೋಗೋ ಶೂಟ್ ಮಾಡೋ ಬ್ಯಾನರ್ ತೋರಿಸೋ, ನಮ್ಮನ್ನೇನು ತೋರಿಸಿ ನನ್ನ ಚಾನಲ್ ತೋರಿಸ್ಕೊಡ್ತೀನಿ. ಹಾಂ ಅಲ್ಲ ಅಂತೂ ಮಣ್ಣು ಅದಕ್ಕೆ ಸಿಕ್ಕೋದಿಲ್ಲ. ಇಲ್ಲ ಅವ್ರು ನೋಡಲಿ ಪರವಾಗಿಲ್ಲ ಮೇಡಮ್, ಮಾಡೋದಿಲ್ಲ ತಮಾಷೆಗಷ್ಟೇ. ಶಾಲಿನಿ ಮ್ಯಾಡಿ ಪೇಂಟಿಂಗ್ ಎಲ್ಲ ಮುಗಿಸಿ ಇವಾಗ ಫೋಲ್ಡ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಔಟ್ಪುಟ್ ನೀವು ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕೋದು ನಾನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಸಿಗುವ, ಬಾಯ್.
ಬಾಯ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವಾಗ ಆ್ಯಕ್ಚುಲ್ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದ್ರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ಬೇಕಂತ ಎಲ್ಲ ಮಾತಾಡಿಟ್ಟಿದ್ವಿ ಗೈಸ್. ಯಾಕಂದರೆ ಇವತ್ತು ಪ್ರಾಕ್ಟೀಸ್ ಸೆಷನ್ ಇಲ್ಲ, ಪ್ಲೇಯರ್ಸ್ಗೆ ರಜಾ ಇವತ್ತು ಏನೂ ಇರೋಲ್ಲ, ಖಾಲಿ ಗ್ರೌಂಡ್ ಅಲ್ವಾ, ಸೊ ಏನಿರಲ್ಲ, ಆರಾಮಾಗಿ ಹೋಗಿ ನೋಡ್ಕೊಂಬರೋಣ ಅಂತ ನಿಮಗೆಲ್ಲ ತೋರಿಸೋಣ ಯಾವ್ಯಾವ ಸ್ಟ್ಯಾಂಡ್ ಏನೇನು ಥರ ಇರುತ್ತೆ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ನಮ್ಮ ಹುಡುಗ ಒಬ್ಬ ಎತ್ಲಾಂಡಿ ನನ್ನ ಮಗ ಅವನೇ ಗೈಸ್. ಎಲ್ಲ ಹೇಳಿಟ್ಟಿದ್ರೆ ಸರ್ ಅವ್ರು ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಡೋದಾ? ಲೋಫರ್ ನನ್ನ ಮಗ. ಅವ್ರು ಯೂಟ್ಯೂಬ್ ಬ್ಲಾಗ್ ಅಂದಿದ ತಕ್ಷಣ ಬರಲೇಬೇಡಿ ನೀವು. ಒಂದು ಎಷ್ಟು ಸೈಕ್ ಮಾಡ್ದ ಅಂದರೆ ಫುಲ್ ಸೈಕ್ ಆಗಿಬಿಡ್ತೀನಿ. ಇದು ಬೆಂಗಳೂರೇನ ಅಂತ ಅನ್ಸುತ್ತೆ ಗೈಸ್. ಯಾವ ಥರ ಚೇಂಜ್ ಆಗ್ಬಿಟ್ಟೈತೆ ಗೊತ್ತಾ? ಎಲ್ಲಿ ನೋಡಿದ್ರು ಕಪಲ್ಸು, ಎಲ್ಲಿ ನೋಡಿದ್ರು ಒಳ್ಳೊಳ್ಳೆ ಫಿಗರ್ಸು. ಚಿಡಗ ಬ್ರೈಟ್ అవుతుంది ಮಾಮ್ಸ್. ಸೊ ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಎಂಪೈರ್ಗೆ ತಿನ್ನೋಕ್ಕೆ, ಊಟ ಮಾಡೋಕ್ಕೆ. ಹಾಂ ಗೈಸ್, ಒಳ್ಳೆ ಊಟ ಮಾಡ್ಕೊಂಡು ಎಂಪೈರಲ್ಲಿ ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗೋಣ ಈ ಒಂದು ಬಿಸಿ ರೋಡಲ್ಲಿ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಓ ಮಗ ಬ್ಯಾಗ್ನ ಬಿಡ್ತಾನೆ ಇರೋಲ್ಲ. ನೋಡಿ ಗಾಯ್ಸ್, ಇವನ್ RCB ಮ್ಯಾಚ್ ಇವಾಗ ಅವ್ರು ತುಂಬಾ ಆಡ್ತಾ ಇದ್ದಾರೆ. ಇಲ್ಲೋಡು ಮೇಡಮ್ ಇಲ್ಲೇ ಕರ್ಕೊಂಡು ಆಗೋಯ್ತಾರ ರೀಲ್ಸ್ ಹಂಗೆ. ಗೈಸ್, ನನ್ನ ಜೊತೆ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಮಿಮಿಕ್ರಿ ಆರ್ಟಿಸ್ಟ್ ಇದ್ದಾರೆ ನಮ್ಮ ಜೊತೆ. ನಿಮ್ದೊಂದು ಮಿಮಿಕ್ರಿ ಸ್ಕಿಲ್ ತೋರಿಸಿ ನಮ್ಮ ಆಡಿಯನ್ಸ್. ಮಿಮಿಕ್ರಿ ಬರುತ್ತೆ, ಮೋಸ್ಟ್ ಟ್ಯಾಲೆಂಟೆಡ್ ಅಲ್ಲ ಅದು ಆಮೇಲೆ ನಾವ್ ಹೇಳ್ತೀವಿ, ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ. ಜೋರಾಗಿ ಹೇಳಿ ಸ್ವಲ್ಪ. ರೋಡಲ್ಲಿ ಕಲರ್ಫುಲ್ ಆಗಿರೋ ಹುಡುಗಿನ ಕಾಯ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಬಂದೇ ಬಿಟ್ಟಿದ್ರು ನಮ್ಮ ಇಬ್ರು ಎಸ್ ಪ್ರಿಯ ವೀಕ್ಷಕರೇ. ರೋಡಲ್ಲಿ ಕಲರ್ಫುಲ್ ಆಗಿರೋ ಹುಡುಗಿ ಜೊತೆಗೆ ಕಾಗೆ ಹಾರಿಸ್ತಾ ಸೈಲೆಂಟ್ ಆಗಿ ಅವ್ರಿಗೆ ಜೊತೆ ಕತ್ರಿ ಹಾಕ್ತಿದ್ರು ಸೀನಾ ಅವರು. ಕ್ರೇಜಿ ಬ್ರೋ. ಗೈಸ್ ಇಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ನೋ ಪಾರ್ಕಿಂಗ್ ಕೆಳಗಡೆ ಒಂದು ಗಾಡಿ ಬೋರ್ಡ್ ಹಾಕಿದ್ದಾನೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಫೋಟೋ ಹೊಡೆದ್ಬಿಟ್ಟು ಬೆಂಗಳೂರು ಸಿಟಿ ಪೊಲೀಸ್ ಅದೇದು ಪಬ್ಲಿಕ್ ವೈಲೇಷನ್ ಇದೆಯಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಪೋಸ್ಟ್ ಮಾಡ್ಬಿಡ್ತೀವಿ. ನಿಜ ಪೊಲೀಸರು ಹಾಕ್ತಾರೆ, ಅದಕ್ಕೆ ಗೊತ್ತಾಗಲ್ವಾ ಎಲ್ಲ ಹಾಕ್ಬೇಕು ಗಾಡಿ ಅಂತ. ನೋ ಪಾರ್ಕಿಂಗ್ ಅಲ್ಲಿ ಹಾಕ್ತಾರ. ಗೈಸ್ ನೆನ್ನೆ ಲೆನ್ಸ್ ಕಾರ್ಟಲ್ಲಿ ಮೆಲ್ಲರ್ದು ನೋಡಿ, ಮೆಲ್ಲರ್ದು ಹೊಸ ತೊಗೊಂಡಿದ್ದೀನಿ, ಅದು ಇನ್ನೂ ಬಂದಿದೆ, ಹೋಗಿಸ್ಕೋಬೇಕು. ಇವಾಗ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಸೂಪರ್ ಆಗಿರೋದು ಸಿಕ್ಬಿಡ್ತು ನೋಡಿ. ಶಿಷ್ಯ ನಿಜವಾಗ್ಲೂ ಚೆನ್ನಾಗೈತೆ ಶಿಷ್ಯ. ಸರ್ ಕಮ್ಮಿ ಮಾಡ್ಕೊಡಿ ತಗೋತಾನ ನಮ್ಮ ಹುಡುಗ. ಇಲ್ಲಿ ಬಂದು ಸ್ಪೆಕ್ಸ್ ಟ್ರೈ ಮಾಡ್ತಾವನೆ. ಹಾಂ ನೀನು ಕಾಚನ ಟ್ರೈ ಮಾಡೋಕ್ಕಾಗ್ತಿಲ್ಲ. ಏನು ಮಾತಾಡಿದ್ರು ಏನಾದರೂ ಹೇಳ್ತಾ ಇರ್ತಾನೆ. ಸ್ಪೆಕ್ಸ್ ಟ್ರೈ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳ್ದ. ಚೆನ್ನಾಗಿಲ್ಲ ಅಂದರೆ ಅಣ್ಣ ನಿನ್ನ ಕನ್ನಡಿ ಕೊಡೋಣ, ಅವ್ರಿಗೆ ಹೊಟ್ಟೆ ಹೊರಿ, ನಾನು ಚೆನ್ನಾಗಿ ಕಾಣಿಸ್ಬಿಡ್ತೀನಿ ಅಂತ ಹೊಟ್ಟೆ ಹೊರಿ ಅಂದ್ಬಿಟ್ಟು ಎಲ್ಲ ನೋಡ್ತಾವನು. ಅಣ್ಣ ನೀವು ಹುಷಾರು, ಹಂಗೆ ನೋಡ್ಕೊಂಡು ಜೋಬೊಳಗೆ ಹಾಕೊಂಡು ಹೆಂಗೋಗ್ಬಿಡ್ತಾನ ಅವನು. ಇವನ್ ಫೇಸ್ ಜಾಸ್ತಿ ಸೆಟ್ ಆಯ್ತದ ಗೊತ್ತಾ? ಇದೊಂದೇ ಸೆಟ್ ಆಗೋದು. ಹಾಕೋಬಿಟ್ಟು ಇದನ್ನ ಹಾಕೊಳ್ಳೋ ಈ ತರ ಎಲ್ಲ ಹಾಕಲ್ಲ ಕಣ. ಹಾಕೋಲೆ ಚೆನ್ನಾಗಿದ್ರು ಹಾಕಲ್ಲ. ಹಾಕೊಳ್ಳೋ, ಚೆನ್ನಾಗೈತೆ ಅಚ್ಚ, ನಿಜವಾಗ್ಲೂ ಸಾಕಾಗೈತೆ. ಅದಕ್ಕೆ ಬೇಡ ಗೈಸ್. ಹಂಗೆ ಹೋಗ್ಬೇಕಾದ್ರೆ ನೋಡಿ ಒಳ್ಳೊಳ್ಳೆ ಪೋಸ್ಟರ್ಗಳು ಕಾಣಿಸ್ತು. ಯಾವ್ದು ತಗೋಬೇಕಂತ ಗೊತ್ತಾಯ್ತಲ್ಲ. ಲೆನ್ಸ್ ಕಾರ್ಟಿಗೆ ಬಂದು ನನ್ನೊಂದು ಆರ್ಡ್ರ್ ಇತ್ತು, ಸೊ ಆರ್ಡ್ರ್ ನಿಲ್ಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬನ್ನಿ. ಯಾವ ಥರ ಬಂದಿದೆ ಗೊತ್ತಾಗುತ್ತೆ ಇದೆ ಗೈಸ್. ಇವಾಗ ಅಲ್ಲಿ ನೋಡ್ಕೊಂಡು ಬಂದಲ್ಲ, ಆ್ಯಕ್ಚುಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಇಲ್ಲಿ ನಾನು. ಸೊ ಅದು ಇವತ್ತು ಬಂದಿದೆ, ಡಿಫ್ರೆಂಟ್ ಆಗಿದೆ ಅಲ್ಲ ಒಂಥರ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಯಾರೋ ಪಾರ್ಸಲ್ ಕಳಿಸಿದ್ದಾರೆ. ಏನು ಪಾರ್ಸಲ್ ಅಂತ ಹೇಳಿದ್ರೆ ನೋಡಿ, ಯಾರು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. FNPಲಿ ಸನ್ಫ್ಲವರ್. ಮತ್ತೊಮ್ಮೆ ಇನ್ನೊಂದು ಪಾರ್ಸಲ್ಲು. ಅಡ್ರೆಸ್ ಯಾರು ಕೊಟ್ಟರು, ನಂಬರ್ ಹೆಂಗೆ ಕೊಟ್ಟರು, ಏನೂ ಗೊತ್ತಾಯ್ತಾ ಇಲ್ಲ. ಸೈಕ್ ಆಗ್ತೈತೆ. ಇವಾಗ ಓಪನ್ ಮಾಡೋಣ ಬನ್ನಿ. ಆದರೂ ಈ ಸನ್ಫ್ಲವರ್ ನನಗೆ ಹೂವು ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಯಾರು ಕಳಿಸ್ತಾ ಇದ್ದೀರಾ ಹೂವು, ದಯವಿಟ್ಟು ಹೂವು ಕಳ್ಸೋಕೆ ಹೋಗಬೇಡಿ. ಐ ಆಮ್ ಎ ಹೇಟರ್ ಆಫ್ ಫ್ಲವರ್ಸ್. ಐ ನೋ ಫ್ಲವರ್ಸ್ ಆರ್ ಸಮಥಿಂಗ್ ವೆರಿ ಸ್ಪೆಷಲ್ ವಿಚ್ ಗಿವ್ಸ್ ಏನೇನೋ ಹೇಳ್ತಾರೆ, ಬಟ್ ನನಗೆ ಇಷ್ಟ ಇಲ್ಲ ಹೂವು. ನನಗೆ ಗಿಡಗಳಷ್ಟೇ ಇಷ್ಟ. ದಯವಿಟ್ಟು ಯಾರು ಏನೇ ಕಳಿಸ್ತಾಯಿದ್ರು ಕಳ್ಸೋಕೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮ್ ಏನಾದರೂ ಬಂತು ಅಂದರೆ 100% ರಿಜೆಕ್ಟ್ ಮಾಡ್ತೀನಿ. FNPಲಿ ಫ್ಲವರ್ಸ್ನ ಮಾತ್ರ. ಆ್ಯಂಡ್ ಹಿಂಗೆ ನಮ್ಮನೆ ಅಡ್ರೆಸ್ ಸಿಗ್ತೈತೆ, ಹಿಂಗೆ ಕಳಿಸ್ತಾ ಇದ್ದಾರೆ. ನಂಗೆ ಸೈಕ್ ಆಗ್ತೈತೆ ಗೈಸ್. ಇದೊಂದು ಮಾತ್ರ ಸೈಕ್ ಆಗ್ತೈತೆ ನೋಡಿ. ಅದು ಏನು ಮಸ್ತಾಗೈತೆ ಬೊಕ್ಕೆ, ಒಂಥರ ಖುಷಿ ಆಗ್ತೈತಪ್ಪ. ಅದು ಸನ್ಫ್ಲವರ್. ಫಸ್ಟ್ ಟೈಮ್ ನನಗೊಬ್ರು ಸನ್ಫ್ಲವರ್ ಯಾರೋ ಕಳಿಸಿರೋದು. ಇವತ್ತಿನವರೆಗೂ ಯಾರೋ ನಂಗೆ ಸನ್ಫ್ಲವರೇ ಕಳಿಸಿಲ್ಲ. ಅಲ್ಟಿಮೇಟ್ ಆಗೈತೆ. ಆದರೂ ಇದಕ್ಕೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಾ? FNP ಇದು ಬೇರೆ. ಸೊ ಅದಿರಲಿ ಸೆಕೆಂಡ್ರಿ. ಫಸ್ಟ್ ಇವಾಗ ಏನು ಕಳಿಸಿದ್ದಾರೆ ನೋಡೋಣ ಬನ್ನಿ. ಇನ್ನೊಂದು ಪಾರ್ಸಲ್ ಓಪನ್ ಮಾಡಿದೆ. ಪಾರ್ಸಲ್ ಓಪನ್ ಮಾಡಿದ ತಕ್ಷಣ ನನಗೆ ಸೈಕ್ ಆಗ್ತೈತೆ, ಒಂದು ಕಡೆ ನಗು ಬರ್ತೈತೆ. ಏನು ಕಳಿಸಿದ್ದಾರೆ ಗೊತ್ತಾ? ಟೆಡ್ಡಿ ಬಿಯರ್ ಕಳಿಸಿದ್ದಾರೆ ಗೈಸ್. ಯಾಕ್ರಲ್ಲಿ ಟೆಡ್ಡಿ ಬಿಯರ್ ಯಾರೋ ಕಳಿಸ್ತಾರೆ? ಪಕ್ಕಾ ಯಾವುದೋ ಹುಡುಗಿ ಕಳಿಸಿರೋದು. ಯಾರು ಅಂತ ಕಂಡುಹಿಡಿತೀನಿ, 100% ಕಂಡುಹಿಡಿತೀನಿ ನೋಡಿ. ಟೆಡ್ಡಿ ಬಿಯರ್ ಕಳಿಸವ್ರೆ. ಅದ್ರ ಜೊತೆ ಮೆಸೇಜ್ ಕೂಡ ಕಳಿಸವ್ರೆ. ಅದಕ್ಕೆ ಮೆಸೇಜ್ ಬರುತ್ತಲ್ಲ,
ಮೆಸೇಜು ನೋಡಿ ಏನಂತ ಕಳಿಸಿದ್ದಾರೆ ಗೊತ್ತಾ. ಡಿಯರ್ ಸುಜಿತ್ ಜಿ, ಗೌಡ್ರು ಅಂತಲೂ ಹಾಕಿಲ್ಲ. ಐ ನೋ ಯು ಆರ್ ನಾಟ್ ಮಟೀರಿಯಲಿಸ್ಟಿಕ್ ಪರ್ಸನ್ ಆ್ಯಂಡ್ ಡೋಂಟ್ ಲೈಕ್ ಟು ರಿಸೀವ್ ಆಲ್ ದಿಸ್, ಬಟ್ ವಿ ಕಾಂಟ್ ಬಿ ದೇರ್ ನೆಕ್ಸ್ಟ್ ಟು ಯು ಇನ್ ದಿಸ್ ಸಿಚುಯೇಷನ್ ಟು ಕನ್ಸೋಲ್ ಯು ಆಸ್ ಅ ಫ್ಯಾನ್. ಇಟ್ಸ್ ಜಸ್ಟ್ ಎ ಸ್ಮಾಲ್ ಗೆಸ್ಟರ್ ಟು ಮೇಕ್ ಯು ಫೀಲ್ ಬೆಟರ್ ಆ್ಯಂಡ್ ಪುಟ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ಮೆಸೇಜ್ ಟು ಕಂಟಿನ್ಯೂ, ನಿಮ್ಮ ಅಭಿಮಾನಿ. ದಯವಿಟ್ಟು ಇನ್ಯಾವ ಮೆಸೇಜ್ನೂ ಕಂಟಿನ್ಯೂ ಮಾಡಿಬಿಡಿ. FNPಲಿ ನೆನ್ನೆ ಒಂದು ಬ್ಯಾಂಬೂ ಪ್ಲ್ಯಾಂಟ್ ಬಂತು ಆ್ಯಂಡ್ ಇವಾಗ ಸನ್ಫ್ಲವರು ಮತ್ತು ಈ ಟೆಡಿ ಬಿಯರು. ಏನಕ್ಕೂ ಇದೆಲ್ಲ ಪುಟ ಯಾರು ಕಳಿಸ್ತಾ ಇದೆಯಾ ನಂಗೆ ಗೊತ್ತು, ನೀ 100% ಚಿಕ್ಕ ಹುಡುಗಿನೇ ಆಗಿರ್ತೀಯ. ಯಾಕಂದರೆ ಮೆಚ್ಯೂರ್ ಆಗಿರೋರು ಯಾರು ಈ ಥರ ಕೆಲಸ ಮಾಡಲ್ಲ. ಇಲ್ಲ ದೊಡ್ಡವರಾಗಿದ್ರು ದಯವಿಟ್ಟು ನನಗೆ ಈ ಥರ ಕಳಿಸ್ಬೇಡಿ. ಆ್ಯಸ್ ಯು ಟೋಲ್ಡ್, ಯು ನೋ ದಟ್ ಐ ಆಮ್ ನಾಟ್ ಎ ಮೆಟೀರಿಯಲಿಸ್ಟಿಕ್ ಪರ್ಸನ್. ನನಗೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳು ಇಷ್ಟ ಆಗಲ್ಲ. ನನಗೆ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು. ಸೊ ತುಂಬ ಜನ ಹೇಳ್ತಾ ಇದ್ದೀರಾ, ಇನ್ನು ಮುಂದೆ ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಮಾಡ್ತೀನಿ. ಸ್ವಲ್ಪ ನನಗೂ ಒಂದು ಹೆಡ್ ಸ್ಪೇಸ್ ಬೇಕಿತ್ತು, ಆ ಹೆಡ್ ಸ್ಪೇಸ್ ಸಿಕ್ತು. ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಇನ್ನೆಲ್ಲ ವ್ಲಾಗ್ಸು ಬರುತ್ತೆ ಪ್ರತಿದಿನ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಸಂಡೇ ರಜಾ. ಸೊ ಮಿನಿ ವ್ಲಾಗ್ಸು ಬರುತ್ತೆ, ಡೈಲಿ ವ್ಲಾಗ್ಸು ಬರುತ್ತೆ. ಎರಡರ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ. ಆದಷ್ಟು ಬೇಗ 100K ಮಾಡೋಣ. ಇಲ್ಲಿಂದ ಸಪೋರ್ಟ್ ಮಾಡಿ ಆ್ಯಂಡ್ ಅಷ್ಟೇ. ಹಂಗಂತ ಹೇಳ್ತಾ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಸದ್ಯಕ್ಕೆ ಆ್ಯಸ್ ಆಫ್ ನಾವು SRH ಮ್ಯಾಚ್ ಅಷ್ಟೇ ಬಿಟ್ಟಿರೋದು. CSK ಮ್ಯಾಚ್ ಮೇಲೆ ಆದಷ್ಟು ಬೇಗ ಬಿಡ್ತಾರೆ. ಯಾವಾಗ ಬಿಡ್ತಾರೆ ಅಂತ ನೋಡಿಕೊಂಡು ಲೈವಲ್ಲಿ ಕೂತ್ಕೊಂಡು ಲಾಸ್ಟ್ ಇಯರ್ ಬುಕ್ ಮಾಡ್ದಂಗೆ ಬುಕ್ ಮಾಡೋಣ. ಈ ಸರಿ ನಮಗೆ ಸಿಕ್ಕಿಲ್ಲ ಗೈಸ್. ನೋಡಿ, ಒಂದೇ ಒಂದು ಟಿಕೆಟು ಸಿಕ್ಕಿಲ್ಲ. ನೆನ್ನೆ ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದೆ, ಒಂದೇ ಸಿಕ್ಕಿದ್ದು, ಅದು ಪ್ರೀಮಿಯಮ್ ಸ್ಟ್ಯಾಂಡ್ ಮಾತ್ರ ಸಿಕ್ಕಿದೆ. ಅದು ಬಿಟ್ಟರೆ ಎಲ್ಲ ಕಡೆ ಏನು ತಲೆಗೊಂದೊಂದು ರೇಟ್ ಹೇಳ್ತಾರೆ. ಆ ರೇಟ್ಗಳು ಕೇಳಿದ್ರೇ ಭಯ ಆಗುತ್ತೆ. ಸೊ ದಯವಿಟ್ಟು ಜಾಸ್ತಿ ದುಡ್ಡು ಕೊಟ್ಟೆಲ್ಲ ಹೋಗಬೇಡಿ ಆ್ಯಂಡ್ ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ. ವೆರಿಫೈ ಮಾಡಿ. ಆ್ಯಂಡ್ ಯಾರು ನನ್ನ ಪ್ರೊಫೈಲ್, ನನ್ನ ಫೋಟೋ ಹಾಕೊಂಡು ಫೇಸ್ಬುಕ್ಕಲ್ಲಿ ಟಿಕೆಟ್ ಮಾಡ್ತಾವನಂತೆ ಬೇವರ್ಸಿ ನನ್ನ ಮಗ, ಯಾರಂತ ಗೊತ್ತಿಲ್ಲ. ಆ ಥರ ಏನಾದರೂ ಬಂದರೆ ದಯವಿಟ್ಟು ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ. ನಮ್ಮದು ಒಂದೇ ಅಕೌಂಟು, ಒಂದೇ ಪ್ರೊಫೈಲು ಇನ್ಸ್ಟಾಗ್ರಾಮಲ್ಲಿ ಮಾತ್ರ. ಫೇಸ್ಬುಕ್ಕಲ್ಲಿ ನಾನು ಆ್ಯಕ್ಟಿವ್ ಆಗೇ ಇಲ್ಲ. ಸೊ ದಯವಿಟ್ಟು ಸ್ಕ್ಯಾಮ್ಗೆ ಬೀಳಕ್ಕೆ ಹೋಗಬೇಡಿ. ಆ್ಯಂಡ್ ಸಾರಿ ಹೇಳ್ತಿರ್ತೀನಿ, ಎಷ್ಟೊಂದು ಜನ ಟಿಕೆಟ್ಗಳನ್ನ ನಿಮಗೆ ಕೊಡ್ತಾರೆ, ಆಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಡ್ತಾರೆ, ಆಮೇಲೆ ಫೋನ್ ಎತ್ತಲ್ಲ. ಈ ಒಂದು ಸೀಸನಲ್ಲಿ ಅದೆಷ್ಟು ಸ್ಕ್ಯಾಮ್ಗಳಾಗುತ್ತೋ, ಅದೆಷ್ಟು ಯಾರ್ಯಾರು ಮೋಸ ಮಾಡ್ತಾರೋ, ಎಷ್ಟೆಷ್ಟು ದುಡ್ಡು ಕಲ್ತ್ಕೊಂತಾರೋ, ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡ್ತಾರೋ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ದಯವಿಟ್ಟು ನೀವು ನನ್ನ ಸಬ್ಸ್ಕ್ರೈಬರ್ಸ್ ಯಾರೋ ಆಗೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಗಳ ಹತ್ರ ಯಾರಾದರೂ ಟಿಕೆಟ್ ಇದ್ದರೆ ನನಗೆ ಕೊಡಬೇಕಾದ್ರೆ ನನ್ನ ಮಕ್ಕಳನ್ನ ನನಗೇ ಅಷ್ಟು ರೇಟ್ ಹೇಳ್ತಿರಲ್ರು. ನಾನು ಟಿಕೆಟ್ ಬುಕ್ ಮಾಡ್ಕೊಡೋದು ಹೆಂಗೆ ಅಂತ ಕೇಳಿಬಿಟ್ಟು ನನ್ನ ಹತ್ರನೇ ಹೇಳ್ಸ್ಕೊಂಡು ನಾನು ಟಿಕೆಟ್ ಬುಕ್ ಮಾಡಿ, ನನಗೆ ನಿನ್ನೆ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಗೊತ್ತಾ ಗೈಸ್. ಬ್ರೋ, ನಾನು ನಿಮ್ಮ ಸಬ್ಸ್ಕ್ರೈಬರು ಬ್ರೋ, ಇವಾಗ ತಾನೇ ಟಿಕೆಟ್ ಬುಕ್ ಮಾಡಿದೆ, 4,000 ರೂಪಾಯಿ, 3,750 ರೂಪಾಯಿ, 4,500 ರೂಪಾಯಿ ಬುಕ್ ಮಾಡಿಬಿಟ್ಟು 8,000 ರೂಪಾಯಿ ಕೊಡಿ ಬ್ರೋ, 10,000 ರೂಪಾಯಿ ಕೊಡಿ ಬ್ರೋ, 6,000 ರೂಪಾಯಿ ಕೊಡಿ ಬ್ರೋ. ಏನ್ರು ನೀವು ಹೇಳೋಕ್ಕೊಂದು ಬೆಲೆ ಬೇಡವೇನ್ರು? ನನಗೇನಿಲ್ಲ, ನನಗೆ ಟಿಕೆಟ್ ಸಿಗುತ್ತೆ. ನನಗೆ ಎಲ್ಲಿಂದ ಎಲ್ಲೋದ್ರೂ 100% ಟಿಕೆಟ್ ಸಿಗುತ್ತೆ. ಇಲ್ಲ ಏನೋ ಒಂದು ಮಾಡೇ ಮಾಡ್ತೀನಿ, ನನಗೆ ಆ ಕಾನ್ಫಿಡೆನ್ಸ್ ಐತೆ. ಬಟ್ ಆದ್ರೂ ನನಗೆ ಅಷ್ಟು ಹೇಳ್ತಿರಲ್ರು, ಕಮ್ಮಿಗಿದ್ರೆ ಹೇಳ್ರು ಯಾವುದಾದ್ರು ನಮಗೆ. ಅಟ್ಲೀಸ್ಟ್ ನಮ್ಮ ಬಾಯ್ಸ್ನೆಲ್ಲ ಕರ್ಕೊಂಬರೋಣ. ಯಾರಿಗೂ ಸಿಕ್ಕಿಲ್ಲ ನಮ್ಮ ಬಾಯ್ಸ್ಗೆ. ನಾನು ಅದ್ರ ಟೆನ್ಷನ್ ಮಾಡ್ತೀನಿ, ನಂದೆಲ್ಲ ಟೆನ್ಷನ್ನು. ನಂಗೆ ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋದರೆ ಅದ್ರಲ್ಲಿ ಮಾಡೋ ಮಜಾನೇ ಬೇರೆ. ನಾವೆಲ್ಲ ಇದ್ದರೆ ಆ ಫೀಲಿಂಗೇ ಬೇರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಕಮ್ಮಿಗಿದ್ರೆ ಹೇಳಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲರ ಹತ್ರ ಒಬ್ಬರನ್ನ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ, ನಮ್ಮ ಬಾಯ್ಸ್ನೆಲ್ಲ ಫಸ್ಟ್ ಮ್ಯಾಚ್ಗೆ, ಇನಾಗ್ರೇಷನ್ಗೆ. ನೋಡೋಣ ಯಾವ ಥರ ಇರುತ್ತೆ, ಏನಾಗುತ್ತೆ ಅಂತ. ಸೊ ಹಂಗಂತ ಹೇಳ್ತಾ ಆದಷ್ಟು ಬೇಗ ಬ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ ಗೈಸ್. ಸರಿ, ಇವಾಗೆಲ್ಲ ಸರಿ ಹೋಗಿದೆ. ಹೆಡ್ ಸ್ಪೇಸ್ ಎಲ್ಲ ಓಕೆ, ಫಿಕ್ಸ್ ಆಗಿಬಿಟ್ಟಿದ್ದೀನಿ ನನ್ನ ಮೈಂಡ್ ಸೆಟ್ಟಲ್ಲಿ. ಇನ್ನು ಕಷ್ಟಪಟ್ಟು ದುಡಿಬೇಕು, ಇನ್ನು ಕಷ್ಟಪಟ್ಟು ಮಾಡಬೇಕು ಅಂತ. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊತಾ ಇದೆ ಎಡಿಟ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆಲ್ಲ. ಆದಷ್ಟು ಬೇಗ ಇನ್ನು ಏಪ್ರಿಲ್ 1ರಿಂದ ನಾನು ನಮ್ಮ ಹುಡುಗ ಮಂಜು ಆದಷ್ಟು ಬೇಗ ಬಂದ್ಬಿಡಮ್ಮ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನೇನು ಮಾಡಬೇಕು ಅದನ್ನೆಲ್ಲ ಕೂತ್ಕೊಂಡು ಮಾಡೋಣ. ಯಾವ್ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕು, ಏನೇನು ಎಡಿಟ್ ಮಾಡಬೇಕು, ನಿಂಗೆ ಅಷ್ಟಲ್ಲೆಲ್ಲ ಎಡಿಟಿಂಗ್ ಹೇಳ್ಕೊಟ್ಟು ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ. ಒಬ್ಬ ಹುಡುಗನ ಹುಡುಕಿದ್ದೀನಿ. ಸೊ ನೋಡೋಣ ಏನಾಗುತ್ತೋ ಆಗಲಿ, ಆನ್ ದ ಗೋ ನಡೀಲಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಸೂಪರ್ ಡೂಪರ್ ಕಂಟೆಂಟ್ ಜೊತೆ ಆದಷ್ಟು ಬೇಗ ಬರ್ತೀನಿ. ಮ್ಯಾಚ್ಗಳು ಬರ್ತಾಯಿದೆ, ಈ ಮಿನಿ ವ್ಲಾಗ್ಸು ಇದು ಎಲ್ಲ ಟೈಮ್ ಟೇಬಲ್ ಹಾಕ್ಕೊತೀನಿ. ಇನ್ನೊಂದು 5 ದಿನ ಈ ಮಾರ್ಚ್ ಮುಗ್ದೋಗ್ಬಿಡ್ಲಿ, ಈ ಮಾರ್ಚ್ ಮುಗ್ದೋಗ್ಬಿಡ್ಲಿ, ಫೈನಾನ್ಷಿಯಲ್ ಇಯರ್ ಆಗೋಗಲಿ. ಯುಗಾದಿ ಹಬ್ಬ ಬೇರೆ ಬಂದಿದೆ. ನೆಕ್ಸ್ಟ್ ಏಪ್ರಿಲ್ 1ರಿಂದ ಸ್ವಲ್ಪ ಮಿರಾಕಲ್ಸ್ನ ಶುರು ಮಾಡ್ತೀನಿ. ಕಾಂಟೆಂಟ್ನ ಪ್ಲ್ಯಾನ್ ಮಾಡ್ತೀನಿ. ಎವ್ರಿ ಡೇ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ದಯವಿಟ್ಟು ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಚಾನಲ್ನ ಪಬ್ಲಿಕ್ ವ್ಯೂವರ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಜೋಶ್ ಬರೋದು, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಇನ್ನೂ ವೀಡಿಯೋ ಮಾಡಬೇಕು ಅಂತ. ಆ್ಯಂಡ್ ನಿನ್ನೆ ಮಾಡಬೇಕಂತ ಅಂದ್ಕೊಂಡೆ. ನಿನ್ನೆ ವಿನಯ್ ಚಾನಲ್ಗೆ ಚಾಲೆಂಜ್ ವೀಡಿಯೋ ಮಾಡೋಕ್ಕೆ ಹೋದೆ. ಇವತ್ತು ಸ್ವಲ್ಪ RCBದೇನೋ ಮ್ಯಾಚ್ ಇತ್ತು. ಇವತ್ತು ವ್ಲಾಗ್ ಹಾಕಬೇಕು ಅಂತ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಇಷ್ಟೊತ್ತಲ್ಲಿ ಕೂತ್ಕೊಂಡು 9 ಗಂಟೆ, ಇವಾಗ 9 ಗಂಟೆಲಿ ರೆಕಾರ್ಡ್ ಮಾಡಿ ಎಂಡ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ಸ್ಟೇಡಿಯಮ್ಗೆ ಹೋಗೋದು. ಆ ವ್ಲಾಗ್ ಹಾಕಬೇಕು, ಲೇಟ್ ಆಗಿಬಿಡುತ್ತೆ. ಇನ್ನು ಮತ್ತೆ ಕನ್ಸಿಸ್ಟೆನ್ಸಿ ಮಿಸ್ ಆಗಿಬಿಡುತ್ತೆ. ನಿನ್ನೇನೂ ಹಾಕಿಲ್ಲ, ಇವತ್ತು ಹಾಕಿಲ್ಲ ಅನ್ನೋದಕ್ಕೋಸ್ಕರ ನಾಳೆ ಹೋಗೋಣ, ಇವತ್ತು ಬೇಡ ಅಂತ ಹೇಳಿ ಇವತ್ತು ವ್ಲಾಗ್ ಹಾಕೋಣ ಅಂತ ಬಂದಿದ್ದೀನಿ ಗೈಸ್.
ದಯವಿಟ್ಟು ಇದಕ್ಕಾದರೂ ನಿಮ್ಮ ಸಪೋರ್ಟ್ ಬೇಕು. ನಿನ್ನೆ ಒಂದು ದಿವಸ ಮಿಸ್ ಆಗಿದ್ದಕ್ಕೆ ಎಷ್ಟೊಂದು ರಿಗ್ರೆಟ್ ಮಾಡಿಬಿಟ್ಟೆ. ನೆನ್ನೆ ಆ್ಯಕ್ಚುಲಿ ಹಾಕಬೇಕಾಗಿತ್ತು, ಎಲ್ಲ ರೆಡಿ ಇದೆ. ಇನ್ನು ಅದು ಬಿಟ್ಟರೆ ಮುಂಚೆ ಮಾಡಿರೋ ಕಂಟೆಂಟ್ ಕೂಡ ರೆಡಿ ಇದೆ, ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.